ಟ್ಯೂಸ್ಡೇ ಉಪ್ಪಿಟ್ಟು. ಇವಾಗ ತಾನೇ ಜಸ್ಟ್ ಉಪ್ಪಿಟ್ಟು ಮುಗೀತು. ಉಪ್ಪಿಟ್ಟು ಖರ್ಜೂರದ ಹೋಳಿಗೆ ಸ್ವಲ್ಪ ತಿಂದೆ. ಸ್ವೀಟ್ ಯಾವಾಗಲಾದರೂ ತಿನ್ಬೇಕು ಅನಿಸುತ್ತೆ. ಇವತ್ತು ಬುಧವಾರ 10 ಗಂಟೆ ಆಗಿದೆ, 10:30 ಆಗಿದೆ ಅಂದ್ಕೊಳ್ತೀನಿ. ಇವಾಗ ಎರಡು ಮಾತ್ರೆ ಕೊಟ್ಟಿದ್ದರು ನೆನ್ನೆ ಮೆಡಿಕಲ್ ಶಾಪಲ್ಲಿ. ರಾತ್ರಿ ಒಂದು ತೊಗೊಂಡಿದ್ದೆ, ಇವಾಗ ಬೆಳಗ್ಗೆ ಒಂದು ತೊಗೊಳ್ಬೇಕು. ತಿಂಡಿ ತಿಂದು ತೊಗೊಳಕ್ಕೆ ಹೇಳಿದ್ದಾರೆ. ಪರವಾಗಿಲ್ಲ, ನೆನ್ನೆ ರಾತ್ರಿ ನಿದ್ದೆನೂ ಚೆನ್ನಾಗಿ ಬಂತು. ಕೋಲ್ಡು ಇಲ್ಲ, ಥಂಡಿ ಇಲ್ಲ ಇವಾಗ ಅಷ್ಟೊಂದು. ಸ್ವಲ್ಪ ಮಾತ್ರೆ ಕುಡಿದ್ಬಿಟ್ಟು ಸ್ವಲ್ಪ ಬಿಸಿನೀರು ಕುಡಿದು ಮತ್ತೆ ಕೆಲಸಗಳ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಹೊರಗಡೆನೂ ಹೋಗಿ ಬರಬೇಕು, ಆದರೆ ನೋಡೋಣ ಹೆಂಗಾಗುತ್ತೆ ಅಂತ. ಮಳೆ ಏನಾದರೂ ಬಂದರೆ ಹೋಗಲ್ಲ. ಮಳೆಯಲ್ಲಿ ಮತ್ತೆ ನೆಂದು ಮತ್ತೆ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಹೋಗೋದಾದರೆ ನೋಡೋಣ. ಸ್ವಲ್ಪ ಕೆಲಸಗಳಿದೆ, ಮೆಟೀರಿಯಲ್ ತರಬೇಕು, ಎಲ್ ಶೇಪ್ದು ಸ್ಕೇಲ್ ಒಂದು ತರಬೇಕು, ಮತ್ತು ಇನ್ನೊಂದು ಸ್ಕೇಲ್ ತರಬೇಕೇನೋ, ಅದು ಒಂದಿದೆ. ಒಂದೆರಡು ಕೆಲಸಗಳಿದೆ, ಹೊರಗಡೆ ಹೋಗಿ ಮುಗಿಸ್ಕೊಂಬರ್ಬೇಕು. ಅಡುಗೆನೂ ಮಾಡಬೇಕು. ಇನ್ನು ಸ್ವಲ್ಪ ಅಡುಗೆ ಮಾಡಿದ್ದೀನಿ, ಇನ್ನು ಸ್ವಲ್ಪ ಅಡುಗೆ ಮಾಡಬೇಕು. ಉಪ್ಪಿಟ್ಟಂತೂ ಇದೆ, ನಮ್ಮ ಮನೆಯವ್ರು ಬಂದರೆ ಉಪ್ಪಿಟ್ಟೆ ಹಾಕ್ಕೊಡ್ತೀನಿ. ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಹಾಕ್ಕೊಟ್ಟು ಉಪ್ಪಿಟ್ಟು ತಿಂದ್ಕೊಳ್ತಾರೆ. ಮಾತ್ರೆ ಕುಡಿಬೇಕು ಇವಾಗ. ಆರೋಗ್ಯ ಈ ಥರ ಆಗಿದೆ. ಏನೂ ಇಲ್ಲ, ಚೆನ್ನಾಗಿದ್ದೀನಿ. ಸ್ವಲ್ಪ ಟಯರ್ಡ್ ಇದೆ, ಮಾತ್ರೆ ಎಲ್ಲ ಕುಡಿದ್ನಲ್ಲ, ಥಂಡಿ ಇತ್ತು, ಅದಕ್ಕೇ ಸ್ವಲ್ಪ ಟಯರ್ಡ್ ಇದೆ. ಅದ್ರ ಜೊತೆಗೆ ಪೀರಿಯಡ್ಸು, ಸೊ ಅದನ್ನೂ ಇದೆ. ಹಾಗಾಗಿನೇ ಸ್ವಲ್ಪ ಓಕೆ, ನೋ ಪ್ರಾಬ್ಲಮ್, ಎಲ್ಲ ಸರೋಗುತ್ತೆ. ಹಾಯ್, ಹಲೋ ಮೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಮತ್ತು ಇವತ್ತು ಏನು ಗುರುವಾರ ಅಂದ್ಕೊಳ್ತೀನಿ. ಅಮಾವಾಸ್ಯೆ ಇದೆ ಇವತ್ತು. ಅಮಾವಾಸ್ಯೆಯ ದಿವಸ ಎಲ್ಲರ ಮನೇಲಿ ಪೂಜೆ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡೋ ಅಷ್ಟಿಲ್ಲ, ಲೇಡೀಸ್ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಮೇ ಬಿ ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ಇಶಾನಿಗೂ ಡೆಲಿವರಿ ಆಗುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಸಿಮ್ಟಮ್ಸು ನನಗೆ ಗೊತ್ತಾಗ್ತಾ ಇದೆ, ಕಾಣಿಸ್ತಾ ಇದೆ. ಇವಾಗ ಅವಳಿಗೆ ಫುಡ್ ಕೊಟ್ಟಿದ್ದೀನಿ. ರೈಸು ಮತ್ತು ಅವಳ ಫುಡ್ಡು ತಿಂತಾ ಇದ್ದಾಳೆ. ಇವಾಗ ಮೆಡಿಸಿನ್ ಹಾಕಬೇಕು, ಅದನ್ನು ಕೊಡ್ತೀನಿ. ತುಂಬ ನನಗೆ ಒಂಥರ ಭಯನೂ ಇದೆ, ಒಂಥರ ಎಕ್ಸೈಟ್ಮೆಂಟು ಇದೆ. ಯಾವ ಥರ ಮಕ್ಕಳು ಹುಟ್ಟುತ್ತಾರೆ, ಫೀಮೇಲ್ ಎಷ್ಟು ಹುಟ್ಟುತ್ತೆ, ಮೇಲ್ ಎಷ್ಟು ಹುಟ್ಟುತ್ತೆ ಅನ್ನೋದು ಒಂದು ಏನೋ ಒಂದು ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ಫೀಮೇಲ್ ಆದರೂ ಆಗಲಿ, ಮೇಲ್ ಆದರೂ ಆಗಲಿ, ನಮಗೇನು ವರೀಸ್ ಇಲ್ಲ. ಬಟ್ ಆ ಥರ ಹೇಗೆ ಅದು ಮಗು ಫಸ್ಟ್ ಡೆಲಿವರಿ ಆಗುತ್ತೆ, ಪಾಪ ಇಷ್ಟು ಪುಟಾಣಿ ಬೇಬಿ ಇದೆ, ಅದಕ್ಕೆ ಡೆಲಿವರಿ ಹೇಗಾಗುತ್ತೆ, ಮತ್ತು ಅದು ಫೀಡಿಂಗ್ ಹೇಗೆ ಮಾಡುತ್ತೆ. ಫೀಡಿಂಗ್ ಇನ್ನೊಂದು ಹೇಳಬೇಕು ಅಂದರೆ, ನಿನ್ನೆಯಿಂದ ಬ್ರೆಸ್ಟಿಂದ ಅವಳಿಗೆ ಒಂದು ತೊಟ್ಟು ಒಂದೊಂದೇ ಡ್ರಾಪ್ ಮಿಲ್ಕ್ ಆಚೆ ಬರ್ತಾಯಿದೆ. ಒಂದೊಂದೇ ಡ್ರಾಪ್ ಮಿಲ್ಕು ನಮ್ಮ ಇಶಾನಿ ಬ್ರೆಸ್ಟಿಂದ ಆಚೆ ಬರ್ತಾಯಿದೆ. ನನಗೆ ಅದೊಂದು ಚಿಂತೆ ಹೊರಟೋಯ್ತು. ಏಕೆಂದರೆ ಕೆಲವೊಂದು ಡಾಗ್ಸ್ಗೆ ಏನಾಗುತ್ತೆ, ಪೆಟ್ಸ್ಗೆ ಹಾಲು ಬರಲ್ಲ. ಮನುಷ್ಯರ ಥರನೇ ಅದಕ್ಕೂ ಸೇಮ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಹಾಲು ಬರಲ್ಲ. ಮತ್ತು ಬೇರೆ ಹಾಲಿನ ಪೌಡ್ರ್ ತಂದು ಸಿರಿಂಜ್ ಒಳಗಡೆ ಬಿಸಿನೀರು ಜೊತೆ ಹಾಕಿ ಅದನ್ನು ಮಿಕ್ಸ್ ಮಾಡಿ, ಅದೆಲ್ಲ ತುಂಬ ಕೆಲಸ ಇರುತ್ತೆ ಆ ಮಕ್ಕಳಿಗೆ ಕುಡಿಸ್ಬೇಕು ಅಂದರೆ. ಬಟ್ ನೆನ್ನೆ ನಾನು ನೋಟಿಸ್ ಮಾಡಿದೆ, ನಮ್ಮ ಇಶಾನಿ ಬ್ರೆಸ್ಟಿಂದ ಒಂದೊಂದೇ ಡ್ರಾಪ್ ಹಾಲು ಕೂಡ ಬರ್ತಾಯಿದೆ. ಸೊ ನಮಗೇನು ವರೀಸ್ ಇಲ್ಲ. ಸಾಕಷ್ಟು ಅವಳಿಗೆ ಭಗವಂತ ದೇವರು ಅವಳ ಬ್ರೆಸ್ಟಲ್ಲಿ ಹಾಲು ಕೊಡಲಿ, ಮಗುಗೆ ಅವಳೇ ಹಾಲು ಕುಡಿಸ್ಲಿ. ಒಳ್ಳೆ ಫುಡ್ಡು, ಹೆಲ್ದಿ ಫುಡ್ಡು ಜಾಸ್ತಿನೇ ಕೊಡ್ತಾಯಿದ್ದೀನಿ. ಅವಳು ಎಷ್ಟು ಸಾರಿನಾರ ಪಾಟಿ ಮಾಡಲಿ, ಸುಸ್ಸು ಮಾಡಲಿ, ಫುಡ್ ಕೂಡ ನಾನು ಅವಳಿಗೆ ಸ್ವಲ್ಪ ಜಾಸ್ತಿನೇ ಕೊಡ್ತಾಯಿದ್ದೀನಿ. ಏನಕ್ಕೆ ಅಂದರೆ
ಅವಳಿಗೆ ಇವಾಗ ಫುಡ್ ತಿಂದು ಊಟ ಮಾಡಿದ್ಲು. ಇವತ್ತು ಅಮಾವಾಸ್ಯೆ ದಿವಸ ಸ್ನಾನ ಮಾಡಿಸೋಣ ಅಂತ. ಆಮೇಲೆ ಅವಳಿಗೆ ಇವಾಗ ನೆಸ್ಟ್ ಮಾಡಬೇಕು, ಅವಳಿಗೆ ಹೌಸ್ ಮಾಡಬೇಕು, ಡೆಲಿವರಿ ರೂಮ್ ಮಾಡಬೇಕು ಅವಳಿಗೆ. ಅದಕ್ಕೇ ಇದೆ 10:30 ಆಗಿದೆ ನೋಡಿ. ನಮ್ಮ ಇಶಾನಿಗೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸಿ ಮೈಯೆಲ್ಲ ಒರೆಸಿ ಹೇರ್ ಡ್ರೈಯರ್ ಬಿಟ್ಟು ನಂದು ಹುಡಿ ಜಾಕೆಟ್ನ ಹೊದಿಸ್ಬಿಟ್ಟು ಬೆಚ್ಚಗೆ ಮಲಗಿಸಿದ್ದೀನಿ. ತುಂಬ ಬೆಚ್ಚಗಿರುತ್ತೆ, ವಾಮ್ ಇರುತ್ತೆ ಇದು, ಒಂಥರ ಇರುತ್ತೆ. ಹೊದಿಸ್ಬಿಟ್ಟು ತಲೆದಿಮ್ ಥರ ಒಂದು ಟೀ ಶರ್ಟ್, ಹಳೆ ಟೀ ಶರ್ಟ್ ಒಗೆದಿರೋದು ಹಾಕಿ ಮಲಗಿಸಿದ್ದೀನಿ. ರೆಸ್ಟ್ ಮಾಡ್ತಾ ಇದ್ದಾಳೆ. ಇನ್ನೊಂದು ವೀಕಲ್ಲಿ ಏನೋ ನೋಡೋಣ, ಇನ್ನೊಂದು ವೀಕೋ 10 ದಿವಸನೋ ಮರಿಗಳು ಬರುತ್ತೆ, ಇವಳು ಮಕ್ಕಳು ಬರುತ್ತೆ, ದೃಷ್ಟಿ ಆಗುತ್ತೆ ನಮ್ಮ ಇಶಾನಿಗೆ. ಅದಕ್ಕೆ ಹೊದಿಸಿ ಮಲಗಿಸಿದ್ದೀನಿ ಬೆಚ್ಚಗೆ ಮಲ್ಕೊಳ್ಳಿ ಅಂತ. ಇವಾಗ ನಾನು ಸ್ನಾನ ಮಾಡಬೇಕು, ಲೇಟ್ ಆಯ್ತು ಇವತ್ತು ಕೆಲಸಗಳೆಲ್ಲನೂ. ಅಮಾವಾಸ್ಯೆ ಇವತ್ತು. ಚೆನ್ನಾಗಿತ್ತಮ್ಮ ಸ್ನಾನ ಚೆನ್ನಾಗಿತ್ತ ಇಶಾನು? ಬಂಗಾರಗುಡ್ಡಿ ನಿದ್ದೆ ಮಾಡಮ್ಮ, ನಿದ್ದೆ ಮಾಡು. ನಿದ್ದೆ ಮಾಡು. ಮಲ್ಕೊಳ್ಳಿ ಪಾಪ, ಅವಳಿಗೆ ಸುಸ್ತಾಗಿದೆ. ಆಯಿತು, ಇವತ್ತು ಅಮಾವಾಸ್ಯೆ. ಮನೆಯೆಲ್ಲ ಕ್ಲೀನ್ ಮಾಡಿ ಇಶಾನಿಗೆ ಸ್ನಾನ ಮಾಡಿಸಿ, ನಂದು ಕೂಡ ತಲೆ ಸ್ನಾನ, ಬಾತ್ರೂಮ್ ಕ್ಲೀನಿಂಗು. ಯಪ್ಪ ಆಯಿತು. ಇನ್ನು ಇವಳಿಗೆ ಮಕ್ಕಳಾದರೆ ಇನ್ನೇನೇನು ಕತೆ ಇದೆಯೋ ನನಗೆ ಗೊತ್ತಿಲ್ಲ. ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಮೂಕು ಪ್ರಾಣಿ ಅಲ್ವಾ, ಅದಕ್ಕೇನು ಅರ್ಥ ಆಗುತ್ತೆ, ಚಿಕ್ಕದದು. ನಾವೇ ಮಗುಗಿಂತ ಹೆಚ್ಚಾಗಿ, ಮನುಷ್ಯರಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು. ನಮ್ಮ ಮನೆಯವರು ಇದನ್ನ ತರಕ್ಕೆ ಹೋಗಿದ್ದಾರೆ. ಇವಾಗ ಇಡ್ಲಿ ತೊಗೊಂಬಂದುಬಿಡ್ರಿ ಅಂದೆ ನಾನೇ. ತಿಂಡಿ ಏನು ಮಾಡಲ್ಲ ಇವತ್ತು, ಹೊರಗಡೆಯಿಂದ ಬ್ರೇಕ್ಫಾಸ್ಟ್ ಬರ್ತಾ ಇದೆ. ಏನು ಮಾಡೋಕ್ಕಾಗುತ್ತೆ? ಇನ್ನು ಏನಾದರೂ ಕೆಲಸದವ್ರನ್ನ ಇಟ್ಕೊಂಡ್ರೆ ಅವ್ರ ಜೊತೆ ಹೇಗೋಕ್ಕಾಗಲ್ಲ. ಕೆಲಸದವ್ರನ್ನ ಇಟ್ಕೊಂಡ್ರೆ ಅಮಾವಾಸ್ಯೆ ಹುಣ್ಣಿಮೆ ಅವರು ರಜೆಗಳು ಹಾಕ್ತಾರೆ, ತುಂಬ ಕಿರಿಕಿರಿ, ಅದೆಲ್ಲನೂ ರಜೆಗಳು ಹಾಕ್ತಾರೆ. ಆಮೇಲೆ ಲೇಟಾಗಿ ಬರ್ತಾರೆ, ಅವ್ರು ಕಾಯ್ಕೊಂಡಿರಬೇಕು. ಅವ್ರು ಬರೀ ಗುಡಿಸೋದೊಂದೇ, ಎಷ್ಟೊಂದು ಐಟಮ್ ನೆಲದ ಮೇಲೆ ಇರೋವನ್ನೆಲ್ಲ ಎತ್ತೋದು, ಸೋಫಾ ದಿವಾನ್ಗಳು ಜರುಗಿಸೋದು, ಬಟ್ಟೆಗಳು ಒಗೆಯಕ್ಕೆ ಹಾಕೋ, ಇವೆಲ್ಲ ಇರುತ್ತಲ್ಲ. ಇವು ನಮ್ಮ ಮನೆ ಕೆಲಸ ನಾವು ನೀಟಾಗಿ ಮಾಡ್ಕೊಂಡ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಒನ್ ಬೈ ಒನ್ ಅದಾದ್ರೇ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಾಂದರೆ ನಮ್ಮ ಇಶಾನಿದು ಅಟ್ಲೀಸ್ಟ್ ಡೆಲಿವರಿ ಆಗೋವರೆಗೂ ಯಾರಿಗಾದರೂ ಒಬ್ರಿಗೆ ಹೆಲ್ಪರ್ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಒಂದೊಂದು ಸಾರಿ. ಬಟ್ ಅದು ಖಂಡಿತವಾಗ್ಲೂ ಆಗದಿರೋ ಕೆಲಸ. ದುಡ್ಡಿನ ವಿಷಯ ಅಲ್ಲ, ಸಂಬಳ ವಿಷಯ ಅಲ್ಲ, ದುಡ್ಡು ಕೊಡ್ಬೋದು. ಏನಾಗುತ್ತೆ ಅಂದರೆ, ಇವಾಗ ಇವಳಿಗೆ ಮರಿಗಳಾದರೆ ಇವಳಿಗೆ ಫಸ್ಟ್ ನಾನು ಬೆಳಗ್ಗೆ ಎದ್ದು ಇವಳು ಫುಡ್ಡು, ಇವಳು ಮರಿಗಳಿಗೆ ಅವಕ್ಕೆ ಒಂದೊಂದಕ್ಕೆ ಹಾಲು ಕುಡಿಯೋಕ್ಕೆ 1 ಅವರ್ಗೆ ಒಂದೊಂದು ಸಾರಿ ಒಂದು 3 ಮರಿ ಇದ್ರೂ ಎಲ್ಲ 3 ಮರಿ ಕರೆಕ್ಟಾಗಿ ಹಾಲು ಕುಡ್ದಿದೆಯಾ ಅದನ್ನು ನಾವು ನೋಟಿಸ್ ಮಾಡಬೇಕು, ಚೆಕ್ ಮಾಡಬೇಕು. 3 ಮರಿಗೂ 4 ಮರಿಗೂ ಎಷ್ಟೆಲ್ಲ ಮರಿ ಇದ್ದರೂ ಕರೆಕ್ಟಾಗಿ ಎಲ್ಲನೂ ಹಾಲು ಕುಡಿಬೇಕು 1 ಅವರ್ಗೆ. ಸೊ ಇದಕ್ಕೇನು ಗೊತ್ತಾಗುತ್ತೆ, ಇದ್ರ ಹತ್ರ ನಾವೇ ಕರ್ಕೊಂಡು ಹಾಲು ಕುಡಿಯೋಕ್ಕೆ ಬಿಡಬೇಕು, ಮತ್ತು ಸಪ್ರೇಟ್ ಮಾಡಬೇಕು ತಾಯಿ ಮಕ್ಕಳನ್ನ. ಯಾಕೆಂದರೆ ಇದು ಗೊತ್ತಾಗಲ್ವಲ್ಲ, ಏನಾದರೂ ಅದ್ರ ಮೇಲೆ ಮಲ್ಕೊಂಡ್ಬಿಟ್ರೆ ಓಡಾಡಬೇಕಾದ್ರೆ ಅಂತ. ಸೊ ಆ ಥರ ಎಲ್ಲ ಈ ಥರದ್ದೆಲ್ಲ ಇದೆ. ಆಮೇಲೆ ಅವು ಇವಳು ಇಶಾನಿ ಅಂತೂ ಹೊರಗಡೆ ಹೋಗೋಂಗಿಲ್ಲ. ಡೆಲಿವರಿ ಆದಮೇಲೆ ಪಾಟಿ ಮಾಡಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಫಿನೈಲ್ ಹಾಕಿ ಒರೆಸೋದು, ಅವನ್ನೆಲ್ಲ ಪೇಪರಲ್ಲಿ ಎತ್ತಿ ಕ್ಲೀನ್ ಮಾಡೋದು, ಅದೆಲ್ಲ ಕೆಲಸ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮಗು ಅಂದ್ಕೊಂಡು ನಾವು ಮಾಡ್ತೀವಿ. ಆಮೇಲೆ ಇದು ಪಾತ್ರೆಗಳು ತೊಳೆಯೋದಿರುತ್ತೆ, ನಾನು ಸಿಂಕಲ್ಲಿ ತೊಳಿಬೇಕು. ಇಲ್ಲೆಲ್ಲೂ ಬಾಲ್ಕನಿನಲ್ಲಿ ಯುಟಿಲಿಟಿನಲ್ಲಿ ನಾವು ಪಾತ್ರೆಗಳ್ನ ತೊಳ್ಸಲ್ಲ. ಸೊ ಮನೆ ಕಸ ಗುಡಿಸೋದು, ಒರೆಸೋದು, ಮತ್ತು ಮ್ಯಾಟ್ಗಳೇನಾದರೂ ವಾಶ್ ಮಾಡೋದು, ಬೆಡ್ಶೀಟ್ ವಾಷಿಂಗ್ ಹಾಕೋದು, ಪ್ರತಿಯೊಂದು ಕೆಲಸ ನಾನು ಮಾಡಿಕೊಂಡ್ರೆ ಅದು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೊ ಹಂಗಾಗಿನೇ ಇನ್ನೊಂದು 10 ದಿವಸ. ಅದಕ್ಕೆ ನಾನೇನು ಅಂದ್ಕೊಂಡೆ, ಹೆಂಗೋ ಒಂದು ಮರಿ ಆಗಿ ಒಂದು 40 ಡೇಸ್ವರೆಗೂ ನಾವು ರೆಪ್ಪೆನಲ್ಲಿ ಇಟ್ಕೊಂಡು ಕಾಪಾಡಬೇಕು. ಕಣ್ಣು ನಿದ್ದೆಗೆಟ್ಟು, ಹಗಲು ರಾತ್ರಿ ನಿದ್ದೆಗೆಟ್ಟು ಆ ಮರಿಗಳನ್ನ ನಾವು ಕಾಪಾಡಬೇಕು 45 ಡೇಸ್ವರೆಗೂ, 45-50 ಡೇಸ್ವರೆಗೂ ಹಬ್ಬ ಅಂದರೆ. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಸೊ ಇವಳಂತೂ ನಮ್ಮ ಜೊತೆ ಇರ್ತಾಳೆ. ಅಲ್ಲಿವರೆಗೂ ಏನು ಮಾಡಬೇಕು, ಒಂದು 50 ಡೇಸು ಟೈಮ್ ಟೇಬಲ್ ಹೆಂಗೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇವಳು ಮಕ್ಕಳದೆಲ್ಲ ಬಾಣಂತನ ಮಾಡಿಬಿಟ್ಟು, ಆಮೇಲೆ ಆದರೆ ಅಡುಗೆ ತಿಂಡಿ ಮಾಡೋದು. ಎದ್ದ ತಕ್ಷಣ ಫಸ್ಟು ಅಡುಗೆನೇ ಮಾಡಿಬಿಡೋದು ಸ್ನಾನ ಮಾಡಿಕೊಂಡು. ಇಲ್ಲ ಅಂದರೆ ತಿಂಡಿನ, ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಊಟ ಯಾವುದಾದ್ರೂ ಒಂದು ಹೋಟ್ಲಿಂದ ತರಿಸ್ಕೊಂಡು
ತಿನ್ನೋದು. ಇದು ಬೆಸ್ಟ್ ಐಡಿಯಾ. ಏನಾದರೂ ಸುಸ್ತಾದರೆ, ಟಯರ್ಡ್ ಆದರೆ, ಸಾಕಾದರೆ ಹೊರಗಡೆ ಹೋಟ್ಲಿಂದ ಒನ್ ಟೈಮ್ ತರಿಸ್ಕೊಂಡು ತಿಂದ್ಬಿಟ್ಟು ಮನೆ ಕೆಲಸ ನಾವು ಮಾಡ್ಕೊಳ್ಳೋದು ಒಂದೇ ಸ್ಯಾಟಿಸ್ಫ್ಯಾಕ್ಷನ್. ಅದು ಬಿಟ್ಟು ಅವ್ರನ್ನ ಅಪಾಯಿಂಟ್ ಮಾಡಿ, ಅವ್ರನ್ನ ಹೆಲ್ಪರ್ನ ಇಟ್ಕೊಂಡು ಅವ್ರಿಗೋಸ್ಕರ ಕಾಯ್ಕೊಂಡು, ಆಮೇಲೆ ಅವ್ರು ರಜೆಗಳು ಹಾಕಿದ್ರೆ ಮತ್ತೆ ಅವ್ರಿಗೆ ಕಾಯ್ದು 2 ಅವರ್ ನಾವು ಕಾಯ್ದುಬಿಟ್ಟು ಅವ್ರಿಗೆ ಫೋನ್ ಮಾಡಿ ಅವ್ರು ಬಂದಿಲ್ಲ ಅಂದರೆ ಮತ್ತೆ ನಾವು ಕೆಲಸ ಮಾಡ್ಕೊಳ್ಳೋದು. ಇದೆಲ್ಲ ತುಂಬಾ ಎಕ್ಸ್ಪೀರಿಯೆನ್ಸ್ಗಳು ಬೇಕಾದಷ್ಟು ಆಗಿದೆ ನನಗೆ. ಅದಕ್ಕೇ ಬೇಡ ಅಂದ್ಬಿಟ್ಟು ನೋಡಿ ಮಲ್ಕೊಂಡಿದೆ ನಮ್ಮ ಇಶಾನಿ, ಇಲ್ಲಿ ಮಲ್ಕೊಂಡಿದ್ದಾಳೆ ನೋಡಿ. ಟೀ ಶರ್ಟ್ ಹಾಕಿದ್ದೀನಿ ಅವಳಿಗೆ. ಬಂಗಾರ ಗುಡ್ಡು ನಿದ್ದೆನಾ? ನಿದ್ದೆ. ಅದಕ್ಕೆ ತಲೆ ಸ್ನಾನ, ಮೈ ಸ್ನಾನ ಮಾಡಿಸಿದೆ. ತಲೆಯನ್ನು ಮೈ ಸ್ನಾನನೇ ಮಾಡಿಸಿದ್ದೀನಿ. ಎಲ್ಲ ಹೇರ್ ಡ್ರೈಯರ್ ಬಿಟ್ಟು ನೋಡಿ ಹೆಂಗೆ ಮಲ್ಕೊಂಡಿದೆ. ಬಂಗಾರ ಗುಂಡು ಮಲ್ಕೊಂಡಿದೆ. ಗುಂಡಮ್ಮ ಇದು ನಮ್ಮದು ಗುಂಡಮ್ಮ. ತಿಂಡಿ ಬರುತ್ತೆ, ತಿಂಡಿ ತಿಂದ್ಬಿಟ್ಟು ಒಳ್ಳೆ ರುಚಿಯಾಗಿ ಅಡುಗೆ ಮಾಡೋಣಪ್ಪ. ಆಮೇಲೆ ಇನ್ನೊಂದೇನು, ಸಿವಿಂಗ್ ಮಷಿನ್ನ ಇವಾಗ ಇದು ಅಮಾವಾಸ್ಯೆ ಮುಗೀತಲ್ಲ, ನಾಳೆಗೆ ಚೇಂಜ್ ಮಾಡಬೇಕು. ಇಲ್ಲಿ ತೆಗೆದು ಅಲ್ಲಿಡಬೇಕು, ಅಲ್ಲಿ ತೆಗೆದು ಇಲ್ಲಿಡಬೇಕು. ಹಾಲಲ್ಲಿ ಇಲ್ಲಿ ಟಿ ವಿ ಮುಂದುಗಡೆ ಸಿವಿಂಗ್ ಮಷಿನ್ ಇಡ್ತೀನಿ. ಸೊ ವಾಸ್ತು ಪ್ರಕಾರನೇ ಅದಕ್ಕೆ ಒಂದು ಜಾಗ ಮಾಡಿಬಿಟ್ಟು, ಅದಕ್ಕೊಂದು ಜಾಗ ಮಾಡಿ ನಾನು ಸಿವಿಂಗ್ ಮಷಿನ್ನ ಇಟ್ಬಿಟ್ಟು, ಇವಳದು ಕೇಜ್ ಏನಿದೆ, ಈ ಕೇಜು, ಇವಳದು ಫುಡ್ಡು, ಇದೆಲ್ಲ ನೋಡಿ. ಇದನ್ನು ತೊಳೆದಿದ್ದೀನಿ, ನೀಟಾಗಿ ಡಸ್ಟಿಂಗ್ ಮಾಡಿ ತೊಳೆದು ಒರೆಸಿ ಪ್ರತಿಯೊಂದು ಕ್ಲೀನಾಗಿದೆ. ಆ ಬಾಸ್ಕೆಟ್, ಈವನ್ ಬಾಸ್ಕೆಟ್ಗಳು ಕೂಡ ತೊಳೆದಿಟ್ಟಿದ್ದೀನಿ. ತೊಗೊಂಡು ಹೋಗಿ ರೂಮಲ್ಲೆಲ್ಲ ಶಿಫ್ಟ್ ಮಾಡಿ ಒಂದು 200 ವ್ಯಾಟ್ ಬಲ್ಬ್ ಹಾಕಿ, ಮತ್ತು ಬ್ಲಾಂಕೆಟ್ ಇವಾಗ ಡಿ ಮಾರ್ಟ್ಗೆ ಹೋಗಿ ಒಂದು 200 ರೂಪೀಸ್ ಕೊಟ್ಟು ಒಂದು ದಪ್ಪಗಿರೋ ಬ್ಲಾಂಕೆಟ್ಸ್ ಎಲ್ಲ ತರ್ತೀವಿ. ಮತ್ತು ಸ್ವಲ್ಪ ಟಿಶ್ಯೂ ರೋಲ್ಸ್ ಅದು ತೊಗೊಂಡು ಬರ್ತೀವಿ. ಆಮೇಲೆ ಡೆಟಾಲ್ ಒಂದು ತರಬೇಕು. ಆಮೇಲೆ ಬ್ಲೇಡು ಅದೆಲ್ಲ ಬರುತ್ತಲ್ಲ, ಟೋಪ್ಯಾಸ್ ಬ್ಲೇಡ್, ಅದೆಲ್ಲನೂ ತರಬೇಕು. ಮಗು ಆದರೆ ಅದನ್ನು ಅದು ಯಾವ ಥರ ಏನು ಅಂತ ಸ್ವಲ್ಪ ಯೂಟ್ಯೂಬಲ್ಲಿ ಕೂಡ ನೋಡ್ಕೊಂಡಿದ್ದೀನಿ. ಅದಕ್ಕೆ ಹೊಕ್ಕಳು ಹುರಿಗೆ 3 ಇಂಚ್ ಬಿಟ್ಟು ಗ್ಯಾಪ್ ಬಿಟ್ಟು ದಾರ ಕಟ್ಟಬೇಕು, ಸಪ್ರೇಟ್ ಮಾಡಬೇಕು. ಸ್ಯಾಗ್ನ ಅಂದರೆ ಚೀಲ ಏನಿರುತ್ತಲ್ಲ ಅದನ್ನು ಇಮ್ಮಿಡಿಯೇಟ್ ತೆಗೆದು ಅದ್ರ ಮೂತಿ ಎಲ್ಲ ಒರೆಸಿ, ಬಟ್ಟೆಯಿಂದ ಟಿಶ್ಯೂ ಪೇಪರಿಂದ ಮೂತಿ ಎಲ್ಲ ಒರೆಸಿ, ಅದಕ್ಕೆ ಮರಿಗಳಿಗೆ ಕೋಲ್ಡ್ ಆಗದಂಗೆ ತುಂಬ ಹುಷಾರಾಗಿ ಜೋಪಾನ ಮಾಡಿ ಅದಕ್ಕೆ ಇಮ್ಮಿಡಿಯೇಟು ತಾಯಿ ಹತ್ರ ಹಾಲು ಕುಡ್ಸೋಕೆ ಬಿಡಬೇಕು. ಸೊ ಇದನ್ನೆಲ್ಲ ಯೂಟ್ಯೂಬಲ್ಲಿ ನಾನು ಸಿಕ್ಕಾಪಟ್ಟೆ ಸ್ಟಡಿ ಮಾಡಿ ನೋಡ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೆಯವ್ರು ಬಂದರೆ ಸ್ವಲ್ಪ ತಿಂಡಿ ತರ್ತಾರೆ, ತಿಂದ್ಬಿಟ್ಟು ಕಾಫಿನಾದರೂ ಕುಡಿದ್ಬಿಟ್ಟು ಇಮ್ಮಿಡಿಯೇಟ್ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಇವಳದು ಮತ್ತು ಗ್ಲೌಸ್ ತರಬೇಕು. ಮಗು ಹುಟ್ಟಿದ್ರೆ ಗ್ಲೌಸ್ ಅದು. ಆಮೇಲೆ ವೇಸ್ಟ್ ಬಟ್ಟೆಗಳು ಒಂದಿಷ್ಟು ಎತ್ತಿಟ್ಬಿಟ್ಟಿದ್ದೀನಿ. ನೆನ್ನೆನೇ ನಾನು ಟೀ ಶರ್ಟ್ ಹಳೇದು ಹರಿದೋಗಿರೋ ಸ್ಕ್ವೇರ್ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ ವರ್ಷಕ್ಕೆ ಮಾಡೋಕ್ಕೆ. ಆಮೇಲೆ ಟಿಶ್ಯೂ ರೋಲ್ ಒಂದು ತೊಗೊಂಬಂದುಬಿಡ್ತೀವಿ ಯಾವುದಕ್ಕೂ. ಒಂದಿಷ್ಟು ಬೆಚ್ಚಗಿರೋ ಬಟ್ಟೆಗಳು, ಒಂದು 200 ವ್ಯಾಟ್ ಬಲ್ಬ್ ಮಸ್ಟ್ ಬೇಕು. ಯಾಕೆಂದರೆ ಅದು ಹೀಟು ನಮಗೆ ಹೆಂಗೆ ಕುಕ್ಕುಡಿಗೆ ಕೆಂಡ ಇಡ್ತಾರಲ್ಲ ಬಾಣಂತಿಗೆ, ಸೊ ಆ ಬಲ್ಬಿಂದ ಬರೋ ಹೀಟೇ ಇದಕ್ಕೆ ಪ್ರೊಟೆಕ್ಷನ್, ತಾಯಿ ಮಗುಗೆ ಪ್ರೊಟೆಕ್ಷನ್, ವಾರ್ಮ್ ಆಗಿರುತ್ತೆ. ಇವಾಗ ಮೊದಲೇ ಚಳಿ ಜಾಸ್ತಿ, ನನಗೆ ನೆಲದ ಮೇಲೆ ಕಾಲಿಡೋಕ್ಕಾಗ್ತಾ ಇಲ್ಲ. ಕಾಲೆಲ್ಲ ಥಂಡಿ ಹೊಡಿತಾ ಇದ್ದಾವೆ ನಮಗೆ. ಚಪ್ಪಲಿ ಸಾಕ್ಸ್ ಹಾಕ್ಕೊಂಡೇ ಇರ್ತೀನಿ ನಾನು ಯಾವತ್ತೂ. ಸೊ ಈ ನಡುವೆ ಅಂತೂ ನೆಲದ ಮೇಲೆ ಕಾಲಿಡೋಕ್ಕೆ ಆಗ್ತಾಯಿಲ್ಲ. ಬೆಂಗಳೂರಲ್ಲಿ ಜಾಸ್ತಿ ಚಳಿ ಇದೆ. ಹಾಗಾಗಿನೇ ಅದು ಬೇರೆ ಸೆನ್ಸಿಟಿವ್ ಪ್ರಾಣಿ. ಇವೆಲ್ಲನೂ ತುಂಬ ಹೆಲ್ತ್ ಹುಷಾರಾಗಿ ನೋಡ್ಕೊಳ್ಬೇಕು. ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಟೈಮ್ ಕರೆಕ್ಟಾಗಿ ಕೊಡಬೇಕು. ಟೈಮ್ ಬಿಸಿ ಬಾಣಂತಿಗೆ ಫುಡ್ ಕೊಡಬೇಕು. ಹಾಲು ಜಾಸ್ತಿ ಬರೋ ಥರ ಫುಡ್ಡು, ಟಾನಿಕ್ಕು ಎಲ್ಲ ನಾವು ಕೊಡ್ತಾಯಿದ್ರೆ ಅದಕ್ಕೆ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ. ಅದೇನು ಪ್ರಾಬ್ಲಮ್ ಆಗೋಲ್ಲ. ಆಲ್ರೆಡಿ ಇವಾಗ ಅವಳಿಗೆ ಒಂದೊಂದೇ ಡ್ರಾಪು ಮಿಲ್ಕ್ ಕೂಡ ಇವನ್ ನಮ್ಮ ಇಶಾನಿಗೆ ಬರ್ತಾ ಇದೆ. ಸೊ ನನಗದೊಂದು ತುಂಬ ಖುಷಿ ವಿಷಯ. ಅದೇ ಒಂದು ವರಿಯಾಗಿತ್ತು ನೋಡಿ. ಒಂದು ತಾಯಿ ಅನ್ನೋದು ಎಷ್ಟು ಭಗವಂತ ಸೃಷ್ಟಿ ಮಾಡಿದ್ದಾರೆ ಒಂದು ಪವಿತ್ರವಾಗಿ ಅನ್ನೋದು. ಒಂದು 9 ತಾಯಿ ನಾವು ಮನುಷ್ಯರಾದರೆ 9 ತಿಂಗಳು ಮಗುನ ಇಟ್ಕೊಂಡು ಜನ್ಮ ಕೊಡ್ತೀವಿ. ಆಮೇಲೆ ಅದಕ್ಕೆ ಒಂದು 8-9 ತಿಂಗಳು 1 ವರ್ಷದವರೆಗೂ ಹಾಲು ಕುಡಿಸ್ತೀವಿ. ಅದೇ ಪ್ರಾಣಿಗಳೂ ಅದಕ್ಕೂ ಅಷ್ಟೇ ಸೇಮ್ ಅದೇ ಥರನೇ. ಅದು ಹೊಟ್ಟೆನಲ್ಲಿ ಇಟ್ಕೊಂಡು ಜನ್ಮ ಕೊಡುತ್ತೆ, ಅದನ್ನು ಹಾಲು ಕುಡಿಸುತ್ತೆ. ಸೊ ದೇವರು ಹುಟ್ಟಿದ ಮಗುಗೆ ಊಟ ಎಲ್ಲಿಂದ ಬೇಕು ಅಂದರೆ ಬೇರೆ ಎಲ್ಲೂ ಕೊಟ್ಟು ಬರಲ್ಲ. ಯಾರು ಎಷ್ಟೇ ಸಾಹುಕಾರ ದುಡ್ಡು ಇರೋ ತಂದೆ ಇದ್ರೂ ತಾಯಿ ಹಾಲೇ ಕೊನೆಗೆ ಬೇಕಾಗಿರೋದು. ತಾಯಿ ಹಾಲೇ ಬೇಕು ಅಷ್ಟೇ ಅಲ್ವಾ. ಭಗವಂತ ಎಲ್ಲ ಯೋಚನೆ ಮಾಡಿನೇ ಯಾರ್ಯಾರಿಗೆ ಹೆಂಗೆ ಇಡಬೇಕು ಅನ್ನೋದು ಸೃಷ್ಟಿ ಭಗವಂತನೇ ಮಾಡಿದ್ದಾರೆ. ಅದಕ್ಕೇ ಹೇಳಿದೆ. ಏನಕ್ಕೆ ಅಂದರೆ ಇದು ತಾಯಿ ಅನ್ನೋದು ತುಂಬ ಪುಣ್ಯ ಮಾಡಿ, ತುಂಬ ಒಂದು ಹೆಣ್ಣಿನ ಜನ್ಮ, ಒಂದು ಸ್ತ್ರೀ ಆಗಿಬಿಟ್ಟೋದು, ಒಂದು ತಾಯಿ ಆಗೋದು, ಒಂದು ಸಂಸಾರ, ಅದೆಲ್ಲ ಜೀವನದಲ್ಲಿ ನಡ್ಕೊಂಡು ಬಂದ್ರೆ ಕೊನೆಗೆ ಮುಕ್ತಿ ಅನ್ನೋದು ನಮಗೆ ಸಿಗುತ್ತೆ.
ಯಾವುದೂ ಅರ್ಧಂಬರ್ಧ ಆಗಬಾರ್ದು. ಅದು ಆವಾಗಲೇ ತಾಯಿನೂ ಆಗಬೇಕು, ಮಕ್ಳಿಗೆ ಜನ್ಮನೂ ಕೊಡಬೇಕು, ಅವಳು ಲಾಲನೆ ಪಾಲನೆನೂ ಮಾಡಬೇಕು. ಅದೆಲ್ಲ ಮುಗಿಸಿ ಸಂಸಾರ ಅನ್ನೋದೆಲ್ಲ ಮುಗಿದಾದ್ಮೇಲೆ ಒಂದು ಮುಕ್ತಿ ಅನ್ನೋದು. ಸೊ ವಿಶ್ವಾಮಿತ್ರ ಅವರು ಗಾಯತ್ರಿ ಮಂತ್ರ ಶ್ಲೋಕನ ಏನು ರಚನೆ ಮಾಡಿದ್ರಲ್ವಾ, ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಇದನ್ನು ಮಾಡಿದವರು ವಿಶ್ವಾಮಿತ್ರ ಅವರು ಬರೆದಿರೋದು ಗಾಯತ್ರಿ ಶ್ಲೋಕನ. ಸೊ ವಿಶ್ವಾಮಿತ್ರ ಅವರೂ ಕೂಡ ಒಂದು ಸಂಸಾರಿಯಾಗಿ, ಅವರು ಒಂದು ತಂದೆಯಾಗಿ ಕೂಡ ಆಮೇಲೆ ಅವರು ಮತ್ತೆ ಸನ್ಯಾಸತ್ವಕ್ಕೆ ಮರಳ್ತಾರೆ. ಅದೆಲ್ಲನೂ ಒಂದು ದೊಡ್ಡ ಕಥೆನೇ ಇದೆ, ನಿಮಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಸೊ ನಮ್ಮ ಇಶಾನಿ ಇವಾಗ ನೋಡಿ ಮಲ್ಕೊಂಡಿದೆ. ನಂದೇ ಪುಲ್ಲೋವರ ಹಾಕಿ ಮಲಗಿಸಿದ್ದೀನಿ. ಇಷ್ಟಿದೆ ಅಪ್ಪ. ಓಕೆ. ನಮ್ಮ ಇಶಾನಿಗೆ ಇವತ್ತು ಅಮಾವಾಸ್ಯೆ ದಿವಸ ಸ್ನಾನ ಮಾಡಿಸ್ದೆ. ಆಮೇಲೆ ಹೇರ್ ಡ್ರೈಯರ್ ಬಿಟ್ಟು ಬಾಡಿ ಎಲ್ಲ ಅವಳಿಗೆ ಒಣಗಿಸ್ದೆ. ಆಮೇಲೆ ಅವಳಿಗೆ ಬೆಚ್ಚಿಗೆ ಮಲಗಿಸ್ಬೇಕಂತೆ. ನೋಡಿ ನಂದು ಹೂಡಿ ಜಾಕೆಟ್ ಏನಿದೆಯಲ್ಲ ಅದನ್ನೇ ಹೊಲಿಸಿದ್ದೀನಿ. ತುಂಬ ವಾಮ್ ಆಗಿರುತ್ತೆ ನನ್ನ ಜಾಕೆಟು. ಅವಳಿಗೆ ಫುಲ್ ಕವರ್ ಮಾಡಬೇಕಂತೆ, ಎಲ್ಲೂ ಒಂಚೂರು ಓಪನ್ ಮಾಡಬಾರ್ದಂತೆ, ಫುಲ್ ಬೆಚ್ಚಿಗೆ ಮಲ್ಕೊಳ್ಬೇಕಂತೆ. ಏನಕ್ಕೆ ಅಂದರೆ ಅವಳ ಬಾಡಿಗೆ ಇವಾಗ ರೆಸ್ಟ್ ಬೇಕಿದೆ. ಮತ್ತು ಇನ್ನೇನು ಡೆಲಿವರಿ ಡೇಟ್ ಹತ್ತಿರ ಬರ್ತಾ ಇದೆಯಲ್ಲ, ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಅವಳಿಗೆ ಸುಸ್ತು ಜಾಸ್ತಿ ಆಗುತ್ತೆ. ಸ್ನಾನ ಮಾಡ್ಕೊಂಡ್ಮೇಲೆ ರೆಸ್ಟ್ ಬೇಕಂತೆ. ಮಲ್ಕೊಂಡಿದ್ದಾಳೆ ನೋಡಿ ಹೆಂಗೆ ಹೊದಿಸಿದ್ದೀನಿ. ಇದು ಗುರುವಾರ ಸಾಯಂಕಾಲ. ಇವತ್ತು ಅಮಾವಾಸ್ಯೆ ದಿವಸ ಅವಲಕ್ಕಿ ಮತ್ತು ಚಾಯ್ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ, ನನಗೆ ಸ್ವಲ್ಪ ಅಂದ್ಬಿಟ್ಟು. ನನಗೆ ಏನಾದರೂ ತಿನ್ಬೇಕನ್ನಿಸ್ತಾ ಇತ್ತು ಸಾಯಂಕಾಲದ ಹೊತ್ತು. ಇವತ್ತು 6 ಗಂಟೆಗೆ ಸರಿ ಸ್ವಲ್ಪ ಅವಲಕ್ಕಿನೇ ಮಾಡಿಬಿಡೋಣ. ಮತ್ತಿನ್ನು ಹೊರಗಡೆ ಸ್ನ್ಯಾಕ್ಸ್, ಬ್ರೆಡ್ಡು, ಅದು ಪಪ್ಸು, ಚಿಪ್ಸು ಅದೆಲ್ಲ ನನಗೆ ಇಷ್ಟ ಆಗಲ್ಲ ಅಷ್ಟೊಂದು. ಯಾವುದೂ ಬೇಕ್ರಿ ಐಟಮ್ಸ್ ಅಷ್ಟೊಂದು ಇಷ್ಟಪಡಲ್ಲ ನಾನು. ಮತ್ತು ಇವತ್ತು ಮಧ್ಯಾಹ್ನನೂ ಇಡ್ಲಿ ತೊಗೊಂಡು ಬಂದಿದ್ದರು. ಅಲ್ಲಿ ಸ್ವಲ್ಪ ಲೇಟಾಗಿಯೇ ಒಂದು 12 ಗಂಟೆಗೆ ಇಡ್ಲಿ, ವಡೆ, ಸಾಂಬಾರು ಮತ್ತು ಪುಲಾವ್ ಎಲ್ಲ ತಂದಿದ್ದರು ಹೋಟ್ಲಿಂದ. ಅದನ್ನೇ ತಿಂದ್ಬಿಟ್ಟು ಆಮೇಲೆ ನಾನು ಅಡುಗೆ ಕೂಡ ಮಾಡಿದೆ. ಅದಕ್ಕೇ ಸ್ವಲ್ಪ ಇರಲಿ ಅಂದ್ಬಿಟ್ಟು ಹೊಟ್ಟೆ ಹಸಿತಾ ಇತ್ತು. ಅವಲಕ್ಕಿ ತಿಂದು ಟೀ ಕುಡಿಯೋಣ, ಬರೀ ಖಾಲಿ ಟೀ ಬೇಡ ಅಂದ್ಬಿಟ್ಟು. ಕೆಲವೊಂದು ಸಾರಿ ಬಜ್ಜಿ ಬೋಂಡ ಎಲ್ಲ ತರ್ತಾರೆ. ನನಗೆ ಜಾಸ್ತಿ ಬಜ್ಜಿ ಬೋಂಡಗಳು, ಕರ್ದಿರೋ ಐಟಮ್ಸು ಅಷ್ಟೊಂದು ಇಷ್ಟ ಆಗಲ್ಲ. ಮನೆಯಲ್ಲೇ ಸ್ವಲ್ಪ ಆದರೂ ಪರವಾಗಿಲ್ಲ, ಒಂಚೂರು ಅವಲಕ್ಕಿನೋ ಉಪ್ಪಿಟ್ಟೋ ಮಾಡಿಕೊಂಡು ಟೀ ಕುಡಿದ್ರೆ ಏನೋ ಒಂದು ಸಮಾಧಾನ, ಒಂದು ಖುಷಿ ಆಗುತ್ತೆ. ಮತ್ತು ರಾತ್ರಿಗೆ ಅಡುಗೆ ಮಾಡಬೇಕು ಇವತ್ತು ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.